ಬಾಗಲಕೋಟೆ ಜಿಲ್ಲೆ ಅಂಜುಮನ್ ಇಸ್ಲಾಂ ಕಮಿಟಿ ಹುನಗುಂದ ಹಾಗೂ ಜಿಲ್ಲಾ ವಕ್ಫ್ ಮಂಡಳಿ ಸಹಯೋಗದಲ್ಲಿ ದಿನಾಂಕ ಆಗಸ್ಟ್ 1, 2024 ರಂದು ಮುಂಜಾನೆ 9 ಗಂಟೆಗೆ ಕರ್ನಾಟಕ ಸರ್ಕಾರದ ವಕ್ಫ್, ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಸಚಿವರಾದ ಬಿಜೆಡ್ ಜಮೀರ್ ಅಹ್ಮದ್ ಖಾನರ 52ನೇ ಹುಟ್ಟುಹಬ್ಬದ ನಿಮಿತ್ತ ಹುನಗುಂದ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ಹಂಚಿಕೆ ಕಾರ್ಯಕ್ರಮ ಜರುಗಿತು. ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ನಂತರ ರಾಜ್ಯ ಮುಸ್ಲಿಂ ಯೂನಿಟಿಯ ಅಧ್ಯಕ್ಷ ಜಬ್ಬಾರ ಕಲಬುರ್ಗಿರು ಹಾಗೂ ಜಿಲ್ಲಾ ವಕ್ಫ್ ಬೋರ್ಡ್ ಸಲಹಾ ಸಮಿತಿಯ ಅಧ್ಯಕ್ಷ ಮಹಿಬೂಬ ಸಾಬ ಸರ್ಕಾವಸ್ ಮತ್ತು ಮೌಲಾನಾ ಆಸಿಫ್ರು ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯ ಮಟ್ಟದಲ್ಲಿ ರಾಜ್ಯ ವಕ್ಫ್ ಮಂಡಳಿಯ ಅಧ್ಯಕ್ಷ ಅನ್ವರ ಬಾಷಾರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾದಾದ್ಯಂತ ಜಿಲ್ಲಾ ವಕ್ಫ್ ಮಂಡಳಿಯೊಂದಿಗೆ ಸರ್ವ ಸಮಾಜದ ಬಗ್ಗೆ ಸದಾಹಿತವನ್ನು ಬಯಸುವ, ಬಡವರ, ನಿರ್ಗತಿಕರ ಬಗ್ಗೆ ಅತ್ಯಂತ ಕಾಳಜಿವುಳ್ಳ ಮತ್ತು ವಿಶೇಷವಾಗಿ ಬಡ ರೋಗಿಗಳಿಗೆ ಅನೇಕ ಆರೋಗ್ಯ ಶಿಬಿರ ಹಮ್ಮಿಕೊಂಡು ಸಚಿವ ಬಿಜೆಡ್ ಜಮೀರ್ ಅಹ್ಮದ್ ಖಾನರು ಸೇವೆಗೈದಿದ್ದಾರೆ. ಅವರ ಈ ಸಮಾಜಮುಖಿ ಸೇವೆಯು ನಿರಂತರ ಮುಂದುವರೆಯಲು ಅಲ್ಲಾಹನು ಆಯುಷ್ಯ ಆರೋಗ್ಯ ನೀಡಿ ಕಾಪಾಡಲೆಂದು ಶುಭ ಹಾರೈಸಿದರು. ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಚಿವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ ಎಲ್ಲ ಮುಸ್ಲಿಂ ಬಾಂಧವರಿಗೆ ಶುಭ ಕೋರಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಮುಖಂಡರಾದ ಪರ್ವೇಜ್ ಖಾಜಿ, ರಿಯಾಜ ಬಂಗಾರಗುಂಡ, ಇಮಾಮ ಸಾಬ ಕರಡಿ, ಸರ್ಫರಾಜ ಮೌಲ್ವಿ, ಮಹಿಬೂಬ ದನ್ನೂರ, ಮೈನುದ್ದೀನ್ ದನ್ನೂರ, ಮಸ್ತಾನ ಮಕಾಂದಾರ ಸೇರಿದಂತೆ ಇತರರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಇಲಾಖೆಯ ಸಚಿವರು ಮತ್ತು ರಾಜ್ಯದ ಬಡಜನರ, ನಿರ್ಗತಿಕರ ಮತ್ತು ವಿಶೇಷವಾಗಿ ಅತ್ಯಂತ ಬಗ್ಗೆ ಕಾಳಜಿ ಇಟ್ಟಿರ್ತಕ್ಕಂಥ ಬಿಜೆಡ್ ಜಮೀರ್ ಅಹ್ಮದ್ ರವರ ಒಂದು ಜನ್ಮದಿನ ಇವತ್ತು. ಅವರ ಪರಿಗಣಿಸಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಆಸ್ಪತ್ರೆಗಳಲ್ಲಿ ಅವರ ಆರೋಗ್ಯದ ಕುರಿತು ಪ್ರಾರ್ಥನೆ ಮಾಡುವುದರ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಎಲ್ಲ ಅವರ ಅಭಿಮಾನಿಗಳು ಬಹುತೇಕ ರಾಜ್ಯದಲ್ಲಿ ನಮ್ಮ ಮುಸ್ಲಿಂ ಸಮಾಜದ ಏಕೈಕ ಧೀಮಂತ ನಾಯಕ ಅಂಥೇಳಿ ಇವತ್ತು ನಾವು ಹೇಳ್ಬೋದು. ಅವ್ರಿಗೆ ಎಲ್ಲ ಸಮಾಜದ ಬಗ್ಗೆ ಕಾಳಜಿ ಉಳ್ಳಂಥ ವ್ಯಕ್ತಿ. ಅದರಲ್ಲೂ ಈ ರೋಗಿಗಳ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿರತಕ್ಕಂಥ ಜಮೀರ್ ಅಹ್ಮದ್ ಅವರಿಗೆ ಆ ಭಗವಂತನು ಸದಾಕಾಲ ಆರೋಗ್ಯವನ್ನು ನೀಡಲಿ ಅಂಥೇಳಿ ನಾವು ಇವತ್ತು ಪ್ರಾರ್ಥನೆಯನ್ನು ಮಾಡ್ತೇವೆ. ರಾಜ್ಯಾದ್ಯಂತ ನಮ್ಮ ಜನಪ್ರಿಯ ಹಾಗೂ ಸರ್ವ ಸಮಾಜದ ನಾಯಕರು ಆದಂಥ ಅಲ್ಪಸಂಖ್ಯಾತ ಇಲಾಖೆಯ ಸಚಿವರಾದ ಬಿಜೆಡ್ ಜಮೀರ್ ಅಹ್ಮದ್ ಸಾಹೇಬರ ಜನ್ಮದಿನದ ನಿಮಿತ್ತವಾಗಿ ರಾಜ್ಯದ ತುಂಬೆಲ್ಲ ಹಾಗೂ ಬಾಗಲಕೋಟೆ ಜಿಲ್ಲೆಯ ವಕಫ್ ಮಂಡಳಿ ಸಹಯೋಗದಲ್ಲಿ ಜಿಲ್ಲೆಯಾದ್ಯಂತ ಬಡ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಅಷ್ಟೇ ಅವರ ಈ ರಾಜ್ಯದ ಜನಪ್ರಿಯ ಅಲ್ಪಸಂಖ್ಯಾತ ಸಚಿವರು, ವಕಫ್ ಸಚಿವರು ಆಗಿರುವುದರಿಂದ ಅವರಿಗೆ ಭಗವಂತನು ಇನ್ನೂ ಹೆಚ್ಚಿನ ಆರೋಗ್ಯ ನೀಡಲಿ ಅಂಥೇಳಿ ಆಶಿಸ್ತೇವೆ. ಇದೇ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ಜನಪ್ರಿಯ ರಾಜ್ಯ ವಕಫ್ ಮಂಡಳಿ ಅಧ್ಯಕ್ಷರಾದಂಥ ಅನ್ವರ್ ಬಾಷಾ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ಅದೇ ರೀತಿ ರಾಜ್ಯದಲ್ಲಿ ಕರ್ನಾಟಕ ಮುಸ್ಲಿಂ ಯೂನಿಟಿಯ ರಾಜ್ಯಾಧ್ಯಕ್ಷರಾದ ಜಬ್ಬಾರ್ ಕಲಬುರ್ಗಿ ಅವರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ. ತಮ್ಮೆಲ್ಲರಿಗೂ ನಾನು ಈ ಜಮೀರ್ ಅಹ್ಮದ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಶುಭಾಶಯ ಕೊಡುತ್ತೇನೆ. आज के दिन सूबे कर्नाटक के वक़्फ़ सदर आली जनाब ज़मीर अहमद साहब इन आज पैदाइश का दिन है, तो इसी के बनिस्बत पर तमाम सूबे कर्नाटक के एतबार से और तमाम खुसूसी तौर पर ऐसे हस्पताल के एतबार से तो आज एक दिन इस इजलास को मुनाकिद किया गया। तो सबसे पहले मैं हाज़रीन मजलिस की खुसूसी तौर पर हमारे महबूब सर की और जब्बार सर की और तमाम तशरीफ़ फरमा नौजवान मिल्लत की ममनू व मशकूर हूँ कि इसलिए कि इसके मुतालिक इन्होंने इसका इजलास को मुनाकिद करना वक्त का तकाज़े को समझ कर इन्होंने इस इजलास को मुनाकिद किया।
तो सबसे पहले अली बीज़ड ज़मीर अहमद साहब क्या खल्क़ के मुतालिक और किस तरीके से अपने तहरीक को पूरे कर्नाटक के सूबे के अंदर चला रहे हैं, खिदमत के एतबार से हो, रिफाई के एतबार से हो और दीनी इदारों के एतबार से हो, दीनी तंजीमों के एतबार से हो कि अल्हम्दुलिल्लाह हर दिल अज़ीज़ हैं। तो इसी के मुतालिक आज के दिन इस इजलास को मुनाकिद करना मुनासिब समझा। तो इसलिए हम सब क्या हैं सर का बीज़ड ज़मीर अहमद सर के लिए हम दुआ करते हैं। अल्लाह तबारक व तआला सर के जान में इज़्ज़त आबरू में अल्लाह खूब बरकत नसीब अता फरमाए। अल्लाह तबारक व तआला से दुआ है कि अल्लाह और इनसे मज़ीद काम ले, अल्लाह और दिन दुगनी रात चुगनी अल्लाह ताला खिदमत खल्क़, रिफ़ाई, दीनी इदारे, दीनी तंज़ीमें और दीनी ऐसे तो तमाम कामों को और आगे बढ़ाने की और आगे बढ़ने की अल्लाह ताला इनसे तौफ़ीक़ नसीब अता फरमाए। वाखिर दावाना अल्हम्दुलिल्लाह।